ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಬನ್ನಿ, ಲಂಚ್ ಟೈಮು. ನಾನು ಶ್ರೀಲಂಕಾದಲ್ಲಿ ಯಾವ ಹೋಟ್ಲಲ್ಲಿ ಲಂಚ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಎಷ್ಟು ವೆರೈಟಿ ಇದೆ ಅಂತ ನೀವು ನೋಡೋಕೆ ತಯಾರಿದ್ರಲ್ಲ. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ಹಾಯ್ ಫ್ರೆಂಡ್ಸ್, ಬನ್ನಿ, ಶ್ರೀಲಂಕಾದಲ್ಲಿ ಒಂದು ಹೋಟ್ಲಲ್ಲಿ ನಾವು ಲಂಚ್ ಮಾಡಿದ್ವಿ. ಆ ಲಂಚಲ್ಲಿ ಏನೇನಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಫಸ್ಟ್ ನೋಡಿದ್ರಲ್ಲ, ಬ್ರೆಡ್ ಐಟಮ್ಸ್ ಎಲ್ಲ ತುಂಬ ವೆರೈಟಿ ಇದ್ದು. ಬ್ರೆಡ್ ಐಟಮಲ್ಲಿ ಇದು ದೋಸೆ ಮತ್ತು ಪರೋಟ ಇದೆ ನೋಡಿ. ಪರೋಟ ಮಾತ್ರ ಪೂರಿ ಥರ ಉಬ್ಬುತ್ತಾ ಇದ್ದು, ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಪರೋಟ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಯಿದ್ರು. ಇಲ್ಲಿ ಅಂದರೆ ಎಷ್ಟು ಐಟಮ್ ಇದಾವೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾನು ಅವರು ತೆಗಿತಾ ಹೋಗ್ತಾ ಇರ್ತಾರೆ, ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಇಲ್ಲಿ ವೈಟ್ ರೈಸು, ಇದು ಗೀ ಒಂಥರ ವೆಜಿಟೇಬಲ್ ರೈಸು, ಇದು ಪಾಸ್ತಾ, ಇದು ಒಂಥರ ಉದ್ದುದ್ದ ಇರುತ್ತಲ್ಲ ಅದು ಪಾಸ್ತಾ, ಇದು ಚಿಕನ್ನು, ಇದು ಏನು ಫಿಶ್ ಇದೇನೋ ಏನೋ ಗೊತ್ತಿಲ್ಲ. ಇದು ವೆಜಿಟೇಬಲ್ ಬಾಯ್ಲ್ಡ್, ಅರ್ಧ ಅಂದರೆ ಹಾಫ್ ಬಾಯ್ಲ್ಡ್ ಮಾಡಿದ್ದಿದ್ದು. ಇದು ಏನು ಪಲ್ಯ ಗೊತ್ತಿಲ್ಲ ನನಗೆ. ಚೆನ್ನಾಗಿತ್ತು ಎಲ್ಲ. ಇದೆಲ್ಲ ಇದು ಪಕೋಡ, ಇದು ಯೆಲ್ಲೋ ಕಲರ್ ಇದೆಲ್ಲ ಅದು ಪಕೋಡ. ಮತ್ತು ಇದು ಮಡಿಕೆಯಲ್ಲೆಲ್ಲ ಎಷ್ಟು ವೆರೈಟಿ ಮಾಡಿದ್ದಾರೆ ನೋಡಿ. ಎಲ್ಲ ವೆಜಿಟೇಬಲ್ ಇದು ಮಡಿಕೆಯಲ್ಲೆಲ್ಲ ಇರೋದೆಲ್ಲ. ದಾಲ್ ಕಿಚಡಿ ಇವೆಲ್ಲ ಅಂದರೆ ಏನೇನು ತುಂಬ ವೆರೈಟಿ ಮಾಡಿದರು. ಇಂಡಿಯನ್ ಫುಡ್ಡೂ ಮಾಡಿದರು ಮತ್ತು ಫಾರಿನ್ ಫುಡ್ಡೂ ಮಾಡಿದರು. ಯಾಕಂದರೆ ಫಾರಿನ್ಸ್ ಇಲ್ಲೆಲ್ಲ ತುಂಬ ಜನ ಬರ್ತಾಯಿದ್ರು, ಹಾಗಾಗಿ ಫಾರಿನ್ಸ್ದೂ ಮಾಡಿದರು. ಮತ್ತು ಸೂಪ್ ಇತ್ತು. ಈ ಮಡಿಕೆಯಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಮಾಡಿದ್ದಾರೆ. ಪಲ್ಯಗಳಂತರ ಸಖತ್ತಾಗಿತ್ತು. ಎಲ್ಲ ಡ್ರೈ ಐಟಮು ತುಂಬ ಚೆನ್ನಾಗಿತ್ತು. ರೋಟಿಗೆ ಮಾತ್ರ ಇದು ಕಾಬೂಲಿ ಚೆನ್ನಾಗಿ ಉಪ್ಪಾಕಿ ಬೇಯಿಸಿಟ್ಟಿದ್ರು. ಇದು ಉಪ್ಪಿನಕಾಯಿ, ಇದು ಮೆಣಸಿನ್ಕಾಯಿ ನೋಡಿ. ಎಲ್ಲ ಹೋಟ್ಲಲ್ಲಿ ಮೆಣಸಿನ್ಕಾಯಿ ಹಪ್ಪಳ ಕಂಪಲ್ಸರಿ ಇರ್ತಾಯಿತ್ತು. ತುಂಬ ಟೇಸ್ಟಿ ಇತ್ತು ಮೆಣಸಿನ್ಕಾಯಿ. ಅದು ಹಾಗಲಕಾಯಿ ಪಲ್ಯ ನೋಡಿ. ಹಪ್ಪಳ ಕರೆದಿಟ್ಟಿದ್ರು. ಹಪ್ಪಳ ಬಜ್ಜಿ ನೋಡಿದ ತಕ್ಷಣ ಯಾರು ಬಿಡೋದಿಲ್ಲ ಹೇಳಿ, ಹಾಗಾಗಿ ನಾನು ಒಂದು ಹಪ್ಪಳ ತೊಗೊಂಡು ತಿಂದೆ. ಇಲ್ಲಿ ಈ ಕೌಂಟ್ರಲ್ಲಿ ಬನ್ನಿ. ಈ ಕೌಂಟ್ರಲ್ಲಿ ಅಂತ ಸ್ಟಾರ್ಟರ್ಸ್ ನೋಡಿ ಎಷ್ಟು ವೆರೈಟಿ ಇಟ್ಟಿದ್ದಾರೆ ಅಂದರೆ ಅಷ್ಟು ವೆರೈಟಿ ಇಟ್ಟಿದ್ದಾರೆ. ತಿನ್ನೋರಿಗಂತರ ಹಬ್ಬನೇ ಅದು. ಫ್ರೂಟ್ಸ್ ಇಟ್ಟಿದ್ರು, ಎಲ್ಲ ಇಟ್ಟಿದ್ರು. ಇಲ್ಲೊಂದು ಪಾಸ್ತಾ ನೋಡಿ, ಮಕ್ಕಳಿಗೆ ಪಾಸ್ತಾ ಇಷ್ಟ ಅಲ್ಲ. ಇಲ್ಲೊಂದು ಶಂಕು ಪಾಸ್ತಾ ಥರ ಅದು ಇದು. ಇದಕ್ಕೆಲ್ಲ ಇಲ್ಲಿ ವೆಜಿಟೇಬಲ್ ಸಲಾಡು, ಅದರಲ್ಲಿ ಫ್ರೂಟ್ಸು ಹಾಕಿದ್ರು, ಪೈನಾಪಲ್ಲು ಹಾಕಿದ್ರು. ತುಂಬ ಚೆನ್ನಾಗಿತ್ತು ಇದಂತರು. ಮತ್ತು ವೆಜಿಟೇಬಲ್ ಎಲ್ಲ ಪಾಸ್ತಾದಲ್ಲೆಲ್ಲ ವೆಜಿಟೇಬಲ್ ಹಾಕ್ಕೊಂಡು ತಿನ್ನೋಕ್ಕೆ ಸಾಸ್ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿ ಇತ್ತು. ವೆರೈಟಿ ಮಾತ್ರ ಸೂಪರಾಗಿತ್ತು. ಮತ್ತು ಇಷ್ಟೊಂದು ವೆರೈಟಿ ನೋಡಿ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟು ಲಂಚಲ್ಲಿ ಎಲ್ಲಿ ಹೋಗಿದ್ದೀವಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.